ಡಿಪ್ರೆಷನ್ಗೆ ಹೋಗೋ ಸಾಧ್ಯತೆ ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ಸೊ ಎಲ್ಲರೂ ಹೋಗೋದಿಲ್ಲ ಅದರಿಂದ ಡಿಪ್ರೆಷನ್ಗೆ. ಓಕೆ, ಈಗ ಜಿ ಪರಮೇಶ್ವರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅಂದರೆ ಇತ್ತೀಚೆಗಷ್ಟೇ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸುದ್ದಿ ವೈರಲ್ ಆಗ್ತಿತ್ತು. ಅಂದರೆ ದರ್ಶನ್ ಸರ್ ಇದೆ ಅಂದರೆ ಅವ್ರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು ಅನ್ನೋವಂಥದ್ದು ಒಂದು ಸುದ್ದಿ ಎಲ್ಲೋ ಓಡಾಡ್ತಾ ಇತ್ತು. ಅದು ಫೇಕ್ ಅನ್ನೋವಂಥದ್ದು ಆಲ್ಮೋಸ್ಟ್ ಗೊತ್ತಾಗಿತ್ತು. ಜಿ ಪರಮೇಶ್ವರ್ ಅವರು ಇವತ್ತು ಸಹ ಅದಕ್ಕೆ ಕ್ಲಾರಿಟಿ ಕೊಟ್ಟರು, ಇಲ್ಲ ಅದು ತುಂಬ ಫೇಕ್ ಸುದ್ದಿ, ದರ್ಶನ್ ಅವರು ತುಂಬ ಚೆನ್ನಾಗಿದ್ದಾರೆ ಒಳಗಡೆ, ಅವರೇನು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿಲ್ಲ ಅನ್ನೋವಂಥದ್ದು. ಆವಾಗ ಪರಮೇಶ್ವರ್ ಹೋಮ್ ಮಿನಿಸ್ಟ್ರು ಜೈಲಿಗೆ ಹೋಗಿ ನೋಡ್ಕೊಂಬರ್ತಾರ, ಇಬ್ಬರು ಫ್ರೆಂಡ್ಸಾ? ಅಲ್ಲ, ಒಳಗಡೆ ಇರುವಂತಹ ಅಧಿಕಾರಿಗಳು ಏನು ಫ್ರೆಂಡ್ಸಾ? ಅದು ಮತ್ತೆ ಹೆಂಗೆ ಗೊತ್ತಾಯ್ತು ಅವ್ರಿಗೆ ಚೆನ್ನಾಗಿದ್ದಾರೆ ಅನ್ನೋದು ಹೆಂಗೆ ಗೊತ್ತು? ಅವ್ರು ಕಣ್ಣಾರೆ ಕಂಡ ಸಾಕ್ಷಿನ ಕಣ್ಣಾರೆ ಕಂಡಿದ್ದಾರೆ, ಜೈಲಿಗೆ ಹೋಗಿದ್ದಾರೆ, ದರ್ಶನ್ ಜೊತೆ ಕೂತು ಹೋಮ್ ಮಿನಿಸ್ಟ್ರು ಊಟ ಮಾಡಿದ್ದಾರೆ, ಇಲ್ಲ ಚಿಟ್ಟು ಚಾಟು ಮಾಡಿದ್ದಾರೆ. ಏನು ಹೆಂಗೆ ಹೇಳ್ತಾರೆ ಅವರು? ಚೆನ್ನಾಗೇ ಇದ್ದಾರೆ ಅಂದರೆ ಜೈಲಲ್ಲಿ ಯಾರಾಗಲೂ ಚೆನ್ನಾಗಿರೋಕ್ಕಾಗತ್ತಾ? 4 ಗೋಡೆ ಮಧ್ಯದಲ್ಲಿ ಯಾರಾಗಲೂ ಚೆನ್ನಾಗಿರೋಕ್ಕಾಗತ್ತಾ? ಹೆಂಗೆ ಹೇಳ್ತಾರೆ ಅವರು? ಆದರೆ ಆತ್ಮಹತ್ಯೆಗೆ ಏನು ಪ್ರಯತ್ನ ಪಟ್ಟಿಲ್ಲ ಅನ್ನೋ ಅರ್ಥದಲ್ಲಿ. ಏನಕ್ಕೆ ಹೋಗ್ತಾರೆ ಅವರು? ಸ್ಟ್ರಾಂಗ್ ಆಗೇ ಇರ್ತಾರೆ, ಯಾಕೆ ಆತ್ಮಹತ್ಯೆ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ? ಅವ್ರಿಗೆ ಗೊತ್ತಿದೆ ಹೊರಗೆ ಬರ್ತೀವಿ ಅಂದು. ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ, ಮತ್ತೆ ಹೋಗ್ತಾರೆ, ಹೊರಗೆ ಬರ್ತಾರೆ, ಅಕ್ಯೂಟಲ್ಲಿ ಕೂಡ ಆಗುತ್ತೆ, ಬರ್ತಾರೆ ಅಂತ ಭರವಸೆ ಅವ್ರಿಗೆ ಇದ್ದೇ ಇರುತ್ತೆ. ಯಾರಾಗಲೂ ಆತ್ಮಹತ್ಯೆ ಮಾಡ್ಕೊಂಡು ಸಾಯೋರು ಯಾಕೆ ನಟ ನಟಿ ಆಗ್ತಾರೆ, ಸೆಲೆಬ್ರಿಟಿ ಆಗ್ತಾರೆ? ಐಷಾರಾಮಿ ಜೀವನ ಯಾಕೆ ಬೇಕಾಗುತ್ತೆ? ಈಗ ತಮಿಳ್ನಾಡಲ್ಲಿ ಪಾಪ್ಯುಲರ್ ಆ್ಯಕ್ಟ್ರ್ ಯಾರು? ಯಾರು? ವಿಜಯ್, ಜೋಸೆಫ್ ವಿಜಯ್. ಅವ್ರು ಈಕ್ವಲ್ ಕರ್ನಾಟಕದಲ್ಲಿ ಯಾರು? ಇವ್ರ ಹೆಸರು ಹೇಳ್ತಿದ್ದಾರೆ, ದರ್ಶನ್ ಅವ್ರದ್ದು. ನೀವೇನು ಹೇಳ್ತೀರಾ? ನಾವೇನು ಹೇಳೋಕ್ಕಾಗಲ್ಲ ಸರ್, ಏನು ಹೇಳ್ತಾರೆ ಜನ, ಏನು ಹೇಳ್ತಾರೆ ಅದನ್ನು ಹೇಳ್ಬೋದು. ಅದನ್ನೇ ಹೇಳ್ತೀರಾ? ಓಕೆ, ಅವರು ತಮಿಳ್ನಾಡು ಸ್ಟಾರು ಮುಖ್ಯಮಂತ್ರಿ, ಇವರು ಕರ್ನಾಟಕ ಸ್ಟಾರು. ಇವರು ಮುಖ್ಯಮಂತ್ರಿ ಆಗ್ಬೋದು, ಆಗೋದಿಲ್ಲ ಅಂದೇನು, ಅದಕ್ಕೇನು ಪ್ರೊಹಿಬಿಷನ್ ಇಲ್ಲ, ಆಗ್ತಾರೆ. ಸ್ಟಾರು, ಸೆಲೆಬ್ರಿಟಿ. ಜನಗೆ ರೀಲು ಗೊತ್ತಿಲ್ಲ, ರಿಯಲ್ಲು ಗೊತ್ತಿಲ್ಲ. ರೀಲ್ ಅಂದರೆ ಏನು, ರಿಯಲ್ ಅಂದು ಏನಂದು ಗೊತ್ತಿಲ್ಲದೆ ಒಂದು ರೀಲ್ ಮನುಷ್ಯನಿಗೆ ರಿಯಲ್ ಅಂದ್ಕೊಂಡು ಓಟ್ ಹಾಕಿದ್ದಾರೆ. ಎಲ್ಲಿ? ತಮಿಳ್ನಾಡಲ್ಲಿ. NT ರಾಮರಾವ್ 9 ತಿಂಗಳಲ್ಲಿ ಮುಖ್ಯಮಂತ್ರಿ ಆಗಿಬಿಟ್ರು, ಇವರು 10 ತಿಂಗಳಲ್ಲಿ ಆಗಿದ್ದಾರೆ. ದರ್ಶನ್ ಬಹುಶಃ 6 ತಿಂಗಳಲ್ಲಿ ಆಗ್ತಾರೋ ಏನೋ ಗೊತ್ತಿಲ್ಲ ಸರ್. 1 ವರ್ಷ ಬೇಕು ಅವ್ರು ರಿಲೀಸ್ ಆಗೋಕ್ಕೆ, ನೀವು 6 ತಿಂಗಳಲ್ಲಿ ಆದರೂ ಮುಖ್ಯಮಂತ್ರಿ. ಅದೇ ಸರ್, ಈಗ ಮೇ ಬಿ ಅದು ಅವ್ರಿಗೆ ಎಫೆಕ್ಟ್ ಆಗಲ್ವಾ ಅಂತ. ಈಗ ಹೊರಗಡೆ ಇರೋರು ಎಲ್ಲ ದರ್ಶನ್ ಅವರು ಹೊರಗೆ ಬಂದ ತಕ್ಷಣ CM ಆಗಬೇಕು ಅಂತ ಹೇಳ್ತಾನೆ ಇದ್ದಾರೆ. ಜೈಲಲ್ಲಿ ಇದ್ಕೊಂಡು ಮುಖ್ಯಮಂತ್ರಿ ಆಗೋಕ್ಕಾಗಲ್ವಾ ಏನೋ? ಕಂಟೆಸ್ಟ್ ಮಾಡ್ಬೋದು ಎಲೆಕ್ಷನಲ್ಲಿ. ಜೈಲಿಂದನೇ ಎಲ್ಲರಿಗೂ ಒನ್ ವಾಯ್ಸ್, ವೋಟ್ ಅಂದರೆ ವೋಟ್ ಹಾಕ್ಬಿಡ್ತಾರೆ. ವಿಜಯ್ ಹಂಗೆ ತಾನೇ ಹೇಳಿದ್ದು, ವೋಟ್ ಫಾರ್ ವಿಸಿಲ್. ನಮ್ಮ ಕರ್ನಾಟಕದಲ್ಲಿ ಅಷ್ಟು ಸುಲಭ ಅಂತೀರಾ ನೀವು? ಈಸಿನಾ? ಕರ್ನಾಟಕ ಏನು ಪೊಲಿಟಿಕಲಿ ಮೆಚೂರ್ಡ? ಕರ್ನಾಟಕದಲ್ಲಿ ಎಲ್ಲರೂ ರಾಜ್ಯಕ್ಕೆ ಮಾತಾಡ್ತಾರೆ. ಈಗ ಜನರಿಗೆ ಕೂಲಿನೇ ಕೊಡಲ್ಲ, ಸರ್ಕಾರ ಬರುತ್ತೆ. ಕಾಂಗ್ರೆಸ್ನವರು ಕೂಲಿ ಕೊಡಲ್ಲ, BJPನವರು ಕೂಲಿ ಕೊಡಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿನೂ ಬೆಲೆ ಏರಿಕೆ, BJP ಸರ್ಕಾರದಲ್ಲಿನೂ ಬೆಲೆ ಏರಿಕೆ. ಕಣ್ಣೀರು ಸೆನ್ನೀರು, ದುಡ್ಡಿಲ್ಲ, ಸಂಬಳ ಇಲ್ಲ, ಹೊಟ್ಟೆ ಇಲ್ಲ, ಊಟ ಇಲ್ಲ. ಶಾಪಿಂಗ್ ಮಾಲಲ್ಲಿ ಶಾಪಿಂಗ್ ಮಾಡೋಕ್ಕೆ ದುಡ್ಡಿಲ್ಲ, ಮೀನು ಖರೀದಿ ಮಾಡೋಕ್ಕೆ ದುಡ್ಡಿಲ್ಲ, ಮಟನ್ ಇಲ್ಲ, ಕಬಾಬ್ ಇಲ್ಲ, ಚಿಕನ್ ಇಲ್ಲ, ಬಟ್ಟೆ ಇಲ್ಲ, ಏನಿಲ್ಲದೆ ಸ್ಲಮ್ಗಳಲ್ಲಿ 10/10 ಗುಡಿಸ್ಲಲ್ಲಿ ಭಾಳವ್ರು ಇದ್ದಾರೆ. ಸೊ ಕಾಂಟೆಸ್ಟ್ ಮಾಡ್ಬೋದು ಅಂತ ಹೇಳ್ತೀರಾ ನೀವು? ಇಸ್ ದಟ್ 100% ಪಾಸಿಬಲ್? ನನಗೆ ಗೊತ್ತಿಲ್ಲ. ನಾನು ಐ ಆಮ್ ನಾಟ್ ಇಸ್ ಕೌನ್ಸಿಲ್, ಐ ಆಮ್ ನಾಟ್ ಇಸ್ ಸ್ಪೋಕ್ಸ್ ಪರ್ಸನ್. ಐ ಡೋಂಟ್ ಎನ್ಕರೇಜ್. ಒಂದು ರಾಜ್ಯಕ್ಕೆ ವ್ಯಕ್ತಿಯಾಗಿರಬೇಕಂದ್ರೆ ಸಿದ್ಧಾಂತ ಇರಬೇಕು, ಸ್ಟ್ರಾಟಜಿ ಇರಬೇಕು, ಪಾಲಿಸಿ ಇರಬೇಕು, ಅವ್ರದ್ದು ಐಡಿಯಾಲಜಿ ಏನಕ್ಕೋಸ್ಕರ ರಾಜಕೀಯ ಬರ್ತದೆ. ರಾಜಕೀಯನೇನು ಹುಡ್ಕಾಟನ? ಜನರ ಸಮಸ್ಯೆಗಳು, ನೀವು ಅವರಿಗೆ ನೀರು ಕೊಡಬೇಕು, ಕೆಲಸ ಕೊಡಬೇಕು, ನ್ಯಾಯ ಬೇಕು. ಎಲ್ಲಿ ನೋಡಿದ್ರೇನೋ ಭ್ರಷ್ಟಾಚಾರ, ಹಿಂಸಾಚಾರ, ಅತ್ಯಾಚಾರ. ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಯಾವ ಸರ್ಕಾರಗೂ ಯೋಗ್ಯತೆ ಇಲ್ಲ. ಇವ್ರು ಬಂದು ಏನು ಮಾಡ್ತಾರೆ?